ಬಾಳಿನ ಭಾಗ್ಯ ದೇವತೆ ಮಧುರ ಗಾನದಿಂದ ಎನ್ನ ಚಿಂತೆ ಮರೆಸಿದೆ. ನೀನೆ ನನ್ನ ಬಾಳಿನ ಭಾಗ್ಯ ದೇವತೆ ಮಧುರ ಗಾನದಿಂದ ಎನ್ನ ಚಿಂತೆ ಮರೆಸಿದೆ. ಅತಿ ಮಧುರ ನಿನ್ನ ಗಾನ ವೇಣುನಾದನ ಅತಿ ಮಧುರ ನಿನ್ನ ಗಾನ ವೇಣುನಾದನ ಇಂದು ಶುಭದಿನ ಏನು ಕಾರಣ ಇಂದು ಶುಭದಿನ ಏನು ಕಾರಣ ನಮ್ಮ ಬಾಳು ನಂದನ ರಮ್ಯ ಜೀವನ ನಮ್ಮ ಬಾಳು ನಂದನ ರಮ್ಯ ಜೀವನ ಅತಿ ಮಧುರ ನಿನ್ನ ಗಾನ. ರುಕ್ಮಿಣಿ, ಸ್ವಾಮಿ, ಬೇರೆ ಉಪಾಯವಿಲ್ಲ ಪ್ರಿಯೆ. ಯುದ್ಧವಿಂದು ಅನಿವಾರ್ಯ. ಆದರೆ ಎಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಆಗದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದೆಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ಭೂಮಿಯಲ್ಲಿ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು? ನಾ ಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸಾರ್ಪಣೆ. ಸ್ವಾಮಿ, ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮ ಕ್ರಮದಿಂದ ಧರ್ಮವು ರೂಪುಗೊಳ್ಳಲಿ. ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯೆ. ಪುರಾತನ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಿಕಾಷ್ಠತೆಯನ್ನು ಬೋಧಿಸುವುದು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತದ ರಸದಿಂದ ತೋಯಿಸಿ ವೀರರ ದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಪುಣ್ಯ ಎಂಬ ಬೀಜವನ್ನು ನೆಡುವೆನು. ಅದು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿಯೇ ಮುಂತಾದ ಅನಗ್ಯ ಫಲ ಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸಮಾಧಾನ ವೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತ. ಸಮಾಧಾನ ವೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತ. ಸಮರದಂಡ ಬಿಂದು ರಮಣಿ ಪಾಪಹಾರಿಣಿ.
ಕೋಪಹಾರಿಣಿ ರಮಣಿ ಕೋಪಹಾರಿಣಿ ರಮಣಿ ಕೋಪಹಾರಿಣಿ ತವು ದೈವಯ ನಿಧಾನ ತವು ದೈವಯ ನಿಧಾನ ಪವನಾಥ ತವು ದೈವಯ ನಿಧಾನ ಪವನಾಥ ಭಕ್ತಾನೀನ ಲೋಕಕ್ಕಿಂತ ಶಾಂತಿ ದಾನ ತಯ ಮೋಹನ ಕಾಂತ ತಯ ಮೋಹನ ಕಾಂತ ತಯ ಮೋಹನ ಕಾಂತ ತಯ ಮೋಹನ ಸರ್ವ ಶಾಂತಿ ಗಾತ ನಾಥ ಲೋಕ ಪೂಜಿತ ಕಾಂತ ಲೋಕ ಪೂಜಿತ ಲೋಕ ಪೂಜಿತ ಲೋಕ ಪೂಜಿತ ಧರ್ಮರಾಜ ಸ್ಥಾಪನೆಗೆ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ ಕರ್ಮಭೂಮಿ ಭಾರತವು ಧನ್ಯವಾಗಿದೆ ಧನ್ಯವಾಗಿದೆ ಕಾಂತ ಧನ್ಯವಾಗಿದೆ ಕಾಂತ ಧನ್ಯವಾಗಿದೆ ವೈವಿಧ್ಯಕ್ಕೆ ಶಾಂತಿ ಕಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ನಿಮ್ಮ ಸ್ಪರ್ಶವು ಮೃತ ಸಂಜೀವಿತ ಕೇವಲ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲೆಯ ಅದನ್ನೆಳೆದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ಅದರೊಳಗಿನ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತಾಗಿ ಮತ್ಯಾವ ಉಪಾಯವಿಲ್ಲ ಪ್ರಿಯೆ. ಹಾರ್ಯಾವರ್ತಕೀಗ ಅಂತಹ ಅವಸ್ಥೆ ಉಂಟಾಗಿ ಅಭಿಮಾನ ಸೂರೆಯಿಂದ ಪ್ರಮುಕ್ತರಾದ ಕ್ಷತ್ರಿಯರ ನಾಡಿಗಳಲ್ಲಿ ವೃತ್ತಾದಿತ್ಯವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ರಕ್ತಕ್ಷಯದಿಂದ ನಾಶಗೊಳಿಸದ ಹೊರತಾಗಿ ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರಿಯೆ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ. ಈ ಘೋರ ಹತ್ಯೆಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುವೆನು. ಅದಕ್ಕಾಗಿಯೇ ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೂ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದಲ್ಲ ಪ್ರಿಯೆ. ಸಫಲಗೊಳ್ಳುವುದು. ಒಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ. ನಯನ ಮನೋಹರಿಯ ಪ್ರಿಯ ಸುಂದರವದನ ನಯನ ಮನೋಹರಿಯ ನಯನ ಮನೋಹರಿಯ ಪ್ರಿಯ ಸುಂದರವದನ ನಯನ ಮನೋಹರಿಯ ಮಂದರ ಗಿರಿಧರ ನರಸಿದಯಾಮಯಿ ಮಂದರ ಗಿರಿಧರ ನರಸಿದಯಾಮಯಿ
ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯ ನಯನ ಮನೋಹರಿಯ ಪ್ರಿಯ ಸುಂದರ ವದನ ನಯನ ಮನೋಹರಿಯ ಪರಿಮಳವಾ ಧರಿಸಿ ಮಂದಹಾಸದಿಂದ ಎನ್ನವರಿಸಿ ಗಂಧ ಪರಿಮಳವಾ ಧರಿಸಿ ಮಂದಹಾಸದಿಂದ ಎನ್ನವರಿಸಿ ಮನಮಂದಿರಗಳು ನೆಲೆಸಿ ಚೆಲುವಿನ ತಾರೆ ಒಲವನ್ನು ತೋರೆ ನೀಲಾಂಬರಿ ಚೆಲುವಿನ ತಾರೆಯೇ ಒಲವನ್ನು ತೋರೆ ನಯನ ಮನೋಹರಿಯ ಪ್ರಿಯ ಸುಂದರವದನ ನಯನ ಮನೋಹರಿಯ ಮಂದರ ಗಿರಿಧರ ನರಸಿದಯಾಮಯಿ ಮಂದರ ಗಿರಿಧರ ನರಸಿದಯಾಮಯಿ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯ ನಯನ ಮನೋಹರಿಯ ಪ್ರಿಯ ಸುಂದರವದನ ನಯನ ಮನೋಹರಿಯ ನಯನ ಮನೋಹರಿಯ ನಯನ ಮನೋಹರಿಯ ಕೂರ್ಮವತಾರಿಯೇ ನಿಮ್ಮ
ಮಹಾಪ್ರಭು ಬಲ ಎನಗೆ ಸಮರೋ ಇದ್ದರೆ ಏಳು ಬಲ ಎನಗೆ ಸಮರೋ ಬಲ ಎನಗೆ ಸಮರೋ ಇದ್ದರೆ ಏಳು ಬಲ ಎನಗೆ ಸಮರೋ ವಿಭವ ಕಿಂತು ಮೇರೆ ವಿಭವಕ್ಕೆ ಸಾಟೆ ವಿಭವ ಕಿಂತು ಮೇರೆ ವಿಭವಕ್ಕೆ ಸಾಟೆ ತ್ರಿಭುವನದೊಳಗಿನ್ಯಾವನಿರುವನೋ ತ್ರಿಭುವನದೊಳಗಿನ್ಯಾವನಿರುವನೋ ಅಭಯನ ಕೃಪೆಗೆ ಮೆರೆಯುತ್ತಲಿರುವೆ ಅಭಯನ ಕೃಪೆಗೆ ಮೆರೆಯುತ್ತಲಿರುವೆ ಬಲ ಎನಗೆ ಸಮರೋ ಇದ್ದರೆ ಏಳು ಬಲ ಎನಗೆ ಸಮರೋ ಮಹಾಮಂತ್ರಿ ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗೆ ಕೂಡಿ ನಮ್ಮ ಪ್ರಜೆಗಳು ಸುಖ ಸೌಖ್ಯಂದಿರುವರೆ ಆ ವಿಚಾರವನ್ನು ತಿಳಿಸೋರಾಗಿ ಅಪ್ಪಣೆ ಮಹಾಪ್ರಭು ದಾರ ನೇಶ್ವರ ಹೊರ ರಾಜ್ಯದ ಪರಿಪೇಳುವೆ ದಾರ ನೇಶ್ವರ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆ ಬೆಳೆಯುತ್ತಾ ಪ್ರಜೆಗಳ ಸೌಖ್ಯವು ಬೆಳೆ ಬೆಳೆಯುತ್ತಾ ಪ್ರಜೆಗಳ ಸೌಖ್ಯವು ದಾರ ನೇಶ್ವರ ದಾರ ನೇಶ್ವರ ದಾರ ನೇಶ್ವರ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಿಂದ ಕೂಡಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು ಮುಂದೇನಪ್ಪಣೆ ಮಹಾಪ್ರಭು ಬಲೆ ಬಲೆ ಮಹಾಮಂತ್ರಿ ನಿನ್ನ ವಿವೇಕಕ್ಕೆ ನಾನು ಮೆಚ್ಚಿದನು ಬನ್ನಿ ಈ ಪೀಠದಲ್ಲಿ ಮಂಡಿಸಿ ಅಪ್ಪಣೆ ಮಹಾಪ್ರಭು ಸೈನ್ಯಾಧೀಶರೇ ಮಹಾಪ್ರಭು ಸೈನ್ಯಾಧೀಶರೇ ಪೇಳು ಸೈನ್ಯನಾಥ ಈ ವಿವರವ ಪೇಳು ಸೈನ್ಯನಾಥ ಪೇಳು ಸೈನ್ಯನಾಥ ಈ ವಿವರವ ಪೇಳು ಸೈನ್ಯನಾಥ ಧರಣಿ ಪಾಲರು ನಿರುತದೊಳಗೆ ಧರಣಿ ಪಾಲರು ನಿರುತದೊಳಗೆ ಶತ್ರು ರಾಜರ ಭೀತಿ ಪಡಿಸುತ್ತೆ ಶತ್ರು ರಾಜರ ಭೀತಿ ಪಡಿಸುತ್ತೆ ವರಸ ಮಂತನ ಧರಣಿ ಪಾಲರು ವರಸ ಮಂತನ ಧರಣಿ ಪಾಲರು ಭಜಿಸುವರ ದರ ಎಳಗೆ ಪೇಳು ಸೈನ್ಯನಾಥ ಈ ವಿವರವ ಪೇಳು ಸೈನ್ಯನಾಥ ಸೈನ್ಯಾಧೀಶರೇ ಮಹಾಪ್ರಭು ನಮ್ಮ ಯಾದವ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವಿರಿ ಆ ವಿಚಾರ ತಿಳಿಸರಾಗಿ ಮೆರೆಯುವ ವೈರಿ ಗರ್ಭವ ಮೀರಿ ಮೆರೆಯುವ ವೈರಿ ಗರ್ಭವ ಸೂರ್ಯಗೊಂಡನು ತಾರಣಿ ಪಾಲ ಅರಿಗಳ ತಿರವನ್ನು ತರೆದುಡು ಎನ್ನುತ್ತ ಅರಿಗಳ ತಿರವನ್ನು ತರೆದುಡು ಎನ್ನುತ್ತ ಧರಣಿ ಬಿಡು ಬಿಡು ಚಿಂತೆಯ ಧರಣಿ ಬಿಡು ಬಿಡು ಚಿಂತೆಯ ಧರಣಿ ಬಿಡು ಬಿಡು ಚಿಂತೆಯ ಮಹಾಪ್ರಭು ನಮ್ಮ ಸೈನ್ಯವನ್ನು ಕಂಡರೆ ಪರ ರಾಜ್ಯ ಸೈನ್ಯವು ಗಡಗಡನೆ ನಡಗಿ ಅದರ ಅಲ್ಲಾಡಿ ಬೇದರೆ ಬೆಂಡಾಗಿ ಓಡಿ ಹೋಗುತ್ತೀರು ಮುಂದೇನಪ್ಪಣೆ ಮಹಾಪ್ರಭು ಬಲೆ ಬಲೆ ಸೈನ್ಸರೇ ಬನ್ನಿ ಈ ಪೀಠದಲ್ಲಿ ಮಂಡಿಸಿ ಮಂತ್ರಿ ಸೈನ್ಯಾಧೀಶರೇ ಮಹಾಪ್ರಭು ನಾನೇ ಮಹಾಧನ್ಯನೋ ನಾನೇ ಮಹಾಧನ್ಯನೋ ಇಂಥ ಸುಗುಣ ಸಂಪನ್ನರು ಸತ್ಸಂಗವಿರಲ ನಾನೇ ಮಹಾಧನ್ಯನೋ
ಅಲೆದರ ನಾಳ್ವಿಕೆಯಲ್ಲಿರ ಪ್ರಜೆಗಳು ಸುಖ ಸಂತೋಷದಿ ಬಾಳುವರೆ. ಅಲೆದರ ನಾಳ್ವಿಕೆ ಎಲ್ಲಿರ ಪ್ರಜೆಗಳು ಸುಖ ಸಂತೋಷದಿ ಬಾಳುವರೆ. ಸಲಿಲದ ಶೋಭೆಗೆ ಅಲೆಗಳೇ ಕಾರಣ, ಸಲಿಲದ ಶೋಭೆಗೆ ಅಲೆಗಳೇ ಕಾರಣ. ಜಲಚರ ಜೀವಿತ ಕುಲ ನದಿಗಳ ಪರೆ. ಸಲಿಲದ ಶೋಭೆಗೆ ಅಲೆಗಳ ಕಾರಣ, ಜಲಚರ ಜೀವಿತ ಕುಲ ನದಿಗಳ ಪರೆ. ನಾನೇ ಮಹಾಧನ್ಯನೋ ಇಂಥ ಸುಗುಣ ಸಂಪನ್ನರ ಸತ್ಸಂಗವಿರಲಾಗಿ. ನಾನೇ ಮಹಾಧನ್ಯನೋ. ಮಂತ್ರಿ ಸೇನೇಶ್ವರೇ, ಪನ್ನದ ಶಯನದ ಉನ್ನತಿಗೊಲ್ವರ್ ಇನ್ಯಾರಿರುವರು ಈ ಯುಗದೋಳು. ಪನ್ನ ಶಯನದ ಉನ್ನತಿಗೊಲ್ವರ್ ಇನ್ಯಾರಿರುವರು ಈ ಯುಗದೋಳು. ಸನ್ನಿವೇಶವನ್ ಅರಿತು ದೈತ್ಯರ, ಸನ್ನಿವೇಶವನ್ ಅರಿತು ದೈತ್ಯರ ಗೊಲ್ವ ಕೃಷ್ಣನೆನ್ನೆನು ಜರಾಯುನು. ಸನ್ನಿವೇಶವನ್ ಅರಿತು ದೈತ್ಯರ ಗೊಲ್ವ ಕೃಷ್ಣನೆನ್ನೆನು ಜರಾಯುನು. ನಾನೇ ಮಹಾಧನ್ಯನೋ ಇಂಥ ಸುಗುಣ ಸಂಪನ್ನರ್ ಸತ್ಸಂಗವಿರಲಾಗಿ. ನಾನೇ ಮಹಾಧನ್ಯನೋ, ನಾನೇ ಮಹಾಧನ್ಯನೋ, ನಾನೇ ಮಹಾಧನ್ಯನು. ಮಂತ್ರಿ ಸೇನೇಶ್ವರೇ, ನಿಮ್ಮಿರುವರ ಭುಜಗಳ ಪರಾಕ್ರಮ ಕಂಡು ನನಗೆ ಬಹಳ ಸಂತೋಷವಾಯಿತು. ನೀವು ನಿಮ್ಮ ಪೀಠದಲ್ಲಿ ರಂಗರಿಸಿ. ಅಪ್ಪಣ ಮಹಾಪ್ರಭು. ಮಹಾರಾಜರ ದೇವಾಗಲಿ. ಸೇವಕ, ಸಮಾಚಾರವೇನು? ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಏನು? ನನ್ನ ಪ್ರಿಯ ಶಿಷ್ಯ ದುರ್ಯೋಧನ ಬರುತ್ತಿರುವರೆ. ಅವರನ್ನು ಬಹಳ ಮರ್ಯಾದೆ ಕರೆತೀನಿ. ಅಪ್ಪಣೆ ಪ್ರಭು. ಗುರುದೇವ ನಮಸ್ಕರಿಸುವೆನು. ದುರ್ಯೋಧನ, ನೀವು ಮಂಗಳವಾಗಲಿ. ಬನ್ನಿ, ಈ ಪೀಠದಲ್ಲಿ ಮಂಡಿಸಿ. ಯಾರಲ್ಲಿ? ಏನಪ್ಪಣೆ? ರಾಜನಿರ್ತಕ್ಕೆ ಬರಮಾಡಿ. ಬರ್ತಾವ್ರೆ. ಸುರ ಸಂಗೀತವನಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಕೊಡಪ್ಪ ಸೌಂಡು. ಸುರ ಸಂಗೀತವನಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಸೇರಿ, ಶ್ರುತಿ ರಾಗ ತಾಳ ಲಯವೆಲ್ಲ ಸೇರಿ, ಶ್ರುತಿ ರಾಗ ತಾಳ ಲಯವೆಲ್ಲ ಸೇರಿ, ಮಂತ್ರಿ ಸೇನೇಶ್ವರೇ, ಶ್ರುತಿ ರಾಗ ತಾಳ ಲಯವೆಲ್ಲ ಸೇರಿ, ಶ್ರುತಿ ರಾಗ ತಾಳ ಲಯವೆಲ್ಲ ಸೇರಿ, ನಾದದಿ ಮೋದದಿ ಮೈಮನ ತಣಿಸುವ, ನಾದತಿ ಮೋದತಿ ಮೈಮನ ತಣಿಸುವ, ನಾದದಿ ಮೋದದಿ ಮೈಮನ ತಣಿಸುವ, ನಾದದಿ 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 ಮೋದದಿ 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 ಮೈಮನ 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 ತಣಿಸುವ 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 ತಣಿಸುವ, ನಾದದಿ 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 ಮೋದದಿ 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 ಮೈಮನ 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 ತಣಿಸುವ 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 ತಣಿಸುವ, ನಾದದಿ ಮೋದದಿ ಮೈಮನ ತಣಿಸುವ, ನಾದದಿ ಮೋದದಿ ಮೈಮನ ತಣಿಸುವ, ನಾದದಿ ಮೋದದಿ ಮೈಮನ
ಮನ ತಣಿಸುವ ನಾದರಿ ಮೋದರಿ ಮೈ ಮನ ತಣಿಸುವ ನಾದರಿ ಮೋದರಿ ಮೈ ಮನ ತಣಿಸುವ ಶೃಂಗಾರ ಮಲ್ದೀರ ಶೃಂಗಾರ ಮಲ್ದೀರ ಈಗದ ಬೆರೆತು ಮರೆತು ಈಗದ ಬೆರೆತು ಮರೆತು ವಿಲಾಸದಳು ವಿನೋದದಲ್ಲಿ ವಿರಾಜಿಸುವ ಧನ ತೆರದಿ ವಿಲಾಸದಳು ವಿನೋದದಲ್ಲಿ ವಿರಾಜಿಸುವ ಧನ ವಿಲಾಸದಳು ವಿನೋದದಲ್ಲಿ ವಿರಾಜಿಸುವ ಧನ ತೆರದಿ ಬಾಳಿನ ರಸಮಯ ಸಮಯವಿದೆ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನ ರಸಮಯ ಸಮಯವಿದೆ 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 ಯಾರಲ್ಲಿ ಯಾರಲ್ಲಿ ಈ ನರ್ತಕರಿಗೆ ಅಣ್ಣಮ್ಮನ ದೇವಸ್ಥಾನದ ಪ್ರಸಾದವನ್ನು ಕೊಟ್ಟು ಕಳುಹಿಸಿ ಈಗ ಹೇಳು ಸುಯೋಧನ, ನೀನು ಬಂದ ವಿಚಾರವನ್ನು. ಗುರುದೇವ, ಪಾಂಡವರಿಗೆ ನಮಗೆ ಭೀಕರವಾದ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬರಬೇಕಾಯಿತು. ಏನು, ಪಾಂಡವರಿಗೂ ನಿಮಗೂ ಸಮರವೇ? ಹೌದು ಗುರುದೇವ. ಆಗಲಿ, ಈಗ ನನ್ನ ಸೈನ್ಯಕ್ಕೆ ನಾನು ಆಜ್ಞೆ ಮಾಡುವನು. ನಿನ್ನ ಸೈನ್ಯ ಸಿದ್ಧಪಡಿಸಿಕೋ. ನಡೆ ಸುಯೋಧನ, ನಡೆ. ಹಾಗಾದರೆ ನಾನು ಬರಲೇ ಗುರುದೇವ. ನಡೆ ಸುಯೋಧನ. ನಾನಾದರೂ ಶ್ರೀಕೃಷ್ಣ ಬಲರಾಮರ ಸಹಾಯವನ್ನು ಪಡೆದದ್ದಾಯಿತು. ಇನ್ನು ಈ ಚಕ್ರವರ್ತಿ ಯಾವ ಶತ್ರುಗಳು ಭಯವಿಲ್ಲ. ಇನ್ನು ಈ ಕುರುಕ್ಷೇತ್ರದಲ್ಲಿ ನನಗೆ ಸಮನಾರು ತಲೆ ಹತ್ತಿದರೆ ನಡುವರು ಪಾಂಡವರು, ಕೈ ಹತ್ತಿದರೆ ನಡುವುದು ಶತ್ರು ಸೈನ್ಯ, ತಲೆ ಹತ್ತಿದರೆ ನಡುವುದು ಇಡೀ ಪೃಥ್ವಿ. ಇಡೀ ಯಾದವ ಸೈನ್ಯವೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ನನ್ನನ್ನು ಎದುರಿಸತಕ್ಕ ವೀರರು ಧೀರರು ಈ ತ್ರಿಪುರದವನಾವರಿರುವನು. ಯಾರು ಚಲಕಂಕ ಮಲ್ಲನು ಯಾರು ಎನ್ನೆದುರಿಸಬಲ್ಲವರು. ಯಾರು ಎನ್ನೆದುರಿಸಬಲ್ಲವರು. ಚಲಕಂಕ ಮಲ್ಲನು ಯಾರು ಎನ್ನೆದುರಿಸಬಲ್ಲವರು. ಬ್ರಹ್ಮಾಂಡವನ ಭರತಿ ಹಾಳುವೆನು ಭರತ ಕಂಡವನ. ನಡುಗಿಸಿ ಬ್ರಹ್ಮಾಂಡವನ ಭರತಿ ಹಾಳುವೆನು ಭರತ ಕಂಡವರ ಅದವನ್ನು ಮದುವೆ ಹದಮ ಪಾಂಡವರ ಮದವನ್ನು ಮುದುವೆ. ಯಾರು ಚಲದಂಡ ಮಲ್ಲನು ಯಾರು ಹಿಡಿದ ಹಠವನ್ನು ಬಿಡದಲ್ಲ ಜಯಿಸಿ ಕಡುವೈರಿಗಳ ಕಣದಲ್ಲಿ ಕೆಳಗೆ. ಹಿಡಿದ ಹಠವನ್ನು ಬಿಡದಲ್ಲ ಜಯಿಸಿ ಕಡುವೈರಿಗಳ ರಣದಲ್ಲಿ ಕೆಳಗೆ. ಒಂದೇ ಸಮರದಿ ಸೋದರರೆಂದರೆ ಒಂದೇ ಸಮರದಿ ಸೋದರರೆಂದ ಹಿಂದಿಯ ಗೈರುವೆ ಧರೆಯೊಳಗೆ. ಹಿಂದಿಯ ಗೈರುವೆ ಧರೆಯೊಳಗೆ. ಯಾರು ಎನ್ನೆದುರಿಸಬಲ್ಲವರು. ಚಲದಂಗ ಮಲ್ಲನು ಯಾರು ಅವನ್ಯಾರು ಇನ್ಯಾರು ಎನ್ನೆದುರಿಸಬಲ್ಲವರು.
ಪ್ರಪಂಚದ ವ್ಯವಹಾರಗಳನ್ನು ನೋಡುತ್ತಿದ್ದರೆ ದಿನ ದಿನಕ್ಕೂ ಅತಿಶಯವಾಗಿ ತೋರುತ್ತಿರುವುದು. ಆ ದುರ್ಯೋಧನನು ಅಣ್ಣನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಬೇಡಿರುವನು. ಅಣ್ಣನು ಅವನಿಗೆ ಸಮ್ಮತಿಸಿರುವನು. ನಾನೀ ಸಮಯವನ್ನು ಅರಿತು ಅಣ್ಣನು ವನವಿಹಾರಕ್ಕೆ ತೆರಳುವ ಸಮಯದಲ್ಲಿ ಒಂದು ಗೋವನ್ನು ನಿರ್ಮಿಸಿ ಆ ಗೋವು ಅಣ್ಣನಿಂದ ಮರಣ ಹೊಂದುವಂತೆ ಮಾಡಿದರೆ ಅಣ್ಣನು ಪಾಪ ಪರಿಹಾರಕ್ಕಾಗಿ ನನ್ನ ಬಳಿಗೆ ಬಂದೇ ಬರುವನು. ಜಾಗೃತಳಾಗು ನನ್ನ ಯೋಗಮಾಯೆ, ನೀನೀಗಲೇ ಗೋರೂಪವನ್ನು ಧರಿಸಿ ಅಣ್ಣನನ್ನು ಹಿಂಬಾಲಿಸು. ಇದೇನಿದು? ಎಷ್ಟು ಮನೋಹರವಾಗಿದೆಯಲ್ಲ ಈ ಉದ್ಯಾನವನವು. ಇದೇನಿದು? ಎಷ್ಟು ವಿಧವಾಗಿಯೋ ತಪ್ಪಿಸಿಕೊಂಡು ಹೋದ್ರು ಈ ಗೋವು ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿರುವುದಲ್ಲ. ಇರಲಿ, ಇಲ್ಲಿ ಬಿದ್ದಿರುವ ಒಂದು ಸಣ್ಣ ಶಿಲೆಯಿಂದ ಆ ಗೋವನ್ನು ಬೆದರಿಸುವನು. ಏ ಗೋವು, ದೂರ ಹೋಗು. ಅಯ್ಯೋ ಶಿವ ಶಿವ, ಅಯ್ಯೋ ಶಿವ ಶಿವ. ಕೊಂದೆನು ನಾನೊಂದು ಗೋವೊಂದನು, ಕೊಂದೆನು ನಾನೊಂದು ಗೋವೊಂದನು, ತಿಳಿಯದೆ ಆ ವಿಧಿಯ ಸ್ವಭಾವ. ಅಯ್ಯೋ ಶಿವ ಶಿವ, ತಿಳಿಯದೆ ಆ ವಿಧಿಯ ಸ್ವಭಾವ. ಕೊಂದೆನೆ ನಾನೊಂದು ಗೋವೊಂದನು. ಅಯ್ಯೋ ಶಿವ ಶಿವ. ಏನೊಂದು ಅರಿಯದ ಗೋವು, ಏನೊಂದು ಅರಿಯದ ಗೋವು, ಕ್ಷಣದೊಳಗಪ್ಪಿತು ಸಾವು. ಏನೊಂದು ಅರಿಯದ ಗೋವು, ಕ್ಷಣದೊಳಗಪ್ಪಿತು ಸಾವು. ಕಂಡರೆ ನಗದಿರುವುದೈ ಜಗವು, ಕಂಡರೆ ನಗದಿರುವುದೈ ಜಗವು. ಯಾರಾಗುವರಿ ಪಾಪಿಗೆ ನೆರವು. ಅಯ್ಯೋ ಶಿವ ಶಿವ. ಯಾರಾಗುವರಿ ಪಾಪಿಗೆ ನೆರವು. ಕೊಂದೆನು ನಾನೊಂದು ಗೋವೊಂದನು, ಆ ವಿಧಿಯ ಸ್ವಭಾವ. ತಿಳಿಯದೆ ಆ ವಿಧಿಯ ಸ್ವಭಾವ. ಕೊಂದೆನೆ ನಾನೊಂದು ಗೋವೊಂದನು, ಕೊಂದೆನೆ ನಾನೊಂದು ಗೋವೊಂದನು, ಕೊಂದೆನೆ ನಾನೊಂದು ಗೋವೊಂದನು. ಅಯ್ಯೋ ಶಿವ ಶಿವ. ಯಾದವ ಕುಲುವ ಸಂಭೂತಾದ ನಾವು ಗೋಹತ್ಯೆಯನ್ನು ಹೊತ್ತು ಹೇಗೆ ಬಾಳಲಿ? ಇರಲಿ, ನನ್ನ ಸಹೋದರನಾದ ಕೃಷ್ಣನ್ನು ವಿಚಾರಿಸುವನು. ಕೃಷ್ಣ ಸಹೋದರ. ಅಣ್ಣ, ನಮಸ್ಕರಿಸುವೆನು ಅಣ್ಣ. ಕರೆದೆಯ ಅಣ್ಣ? ಹೌದು ಕೃಷ್ಣ. ಸಹೋದರ, ನಿನಗೆ ಮಂಗಳವಾಗಲಿ. ಅಣ್ಣ, ಕರೆದೆಯ ಅಣ್ಣ? ಹೌದು ಸಹೋದರ. ಏಕಣ್ಣ, ಏನಾಯಿತಣ್ಣ? ನಾನು ಒಂದು ವನವಿಹಾರಕ್ಕೆ ಹೋಗುವಾಗ ಅಲ್ಲಿ ನಾನು ಒಂದು ಗೋವು ಹಿಂಬಾಲಿಸಿಕೊಂಡು ಬರುತ್ತಿತ್ತು.
ಆಗ ಅಲ್ಲಿ ಬಿದ್ದಿರುವ ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋಹತ್ಯೆ ಆಯಿತು ಸಹೋದರ. ಶಾಂತಂ ಪಾಪಂ. ಏನಣ್ಣ, ಗೋಹತ್ಯೆ ಮಾಡಿದೆಯಾ? ಹೌದು ಸಹೋದರ. ಗೋಹತ್ಯೆ, ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಈ 3 ಮಹಾ ಪಾಪವಲ್ಲವೇನಣ್ಣ? ಇದಕ್ಕೆ ಪರಿಹಾರ ಏನಿಲ್ಲವೇ ಕೃಷ್ಣ? ಪರಿಹಾರವಿರುವುದಣ್ಣ. ಹಿಂದಿನಿಂದ ನೀನು 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬಂದರೆ ನಿನ್ನ ಪಾಪ ಪರಿಹಾರವಾಗುವುದೆಂದು ಧರ್ಮಶಾಸ್ತ್ರದಲ್ಲಿದೆ ಅಣ್ಣ. ಹೌದಾ ಸಹೋದರ? ನಾನು ಇಂದಿನಿಂದಲೇ ಭೂಪ್ರದರ್ಶನಕ್ಕೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ನೀನು ಎಚ್ಚರದಿಂದಿರು. ಇದೇನಣ್ಣ, ನೀನೀಗಲೇ ಭೂಪ್ರದಕ್ಷಿಣೆಗೆ ಹೊರಟರೆ ಆ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನು ಎಂದು ಈಗ ತಾನೇ ಹೇಳಿದೆಯಲ್ಲ, ಆತನ ಗತಿ ಏನಣ್ಣ? ಅನ್ಯರ ವಿಚಾರ ನಮಗೇಕೆ ಕೃಷ್ಣ? ನಮ್ಮ ಒದಗಿರೋ ಪಾಪವನ್ನು ತಪ್ಪಿಸಿಕೊಂಡರೆ ಸಾಕು. ನಾನು ಈಗಲೇ ಭೂಪ್ರದರ್ಶನಕ್ಕೆ ಹೊರಡುವೆನು. ಆಗಲಿ ಅಣ್ಣ. ಹಾಗೆ ನೀನು ಬರುವಾಗ ಸಕಲ ಯಾತ್ರಾ ಸ್ಥಳಗಳನ್ನು ನೋಡಿಕೊಂಡು ನಿಧಾನವಾಗಿ ಬಾ ಅಣ್ಣ. ಆಗಲಿ ಸಹೋದರ, ಹಾಗೆ ಭೂಪ್ರದರ್ಶನಕ್ಕೆ ಹೊರಡುವೆನು. ನಡೆ ಅಣ್ಣ. ಅಣ್ಣನು ಬರುವಷ್ಟರಲ್ಲಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿಗೊಳಿಸುವೆನು.